ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಜಲಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ನೋಡೋಣ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಉಪ್ಪಿನಾಂಶ, ಇದರಿಂದ ಬರುವುದು ಏರೊತ್ತಡ, ಪಾದರಸ, ಮಿನಮಾಟ ಕಾಯಿಲೆ. ಕ್ಯಾಡ್ಮಿಯಂನಿಂದ ಇಟ್ಟೈ ರೋಗ ಬರುತ್ತದೆ. ಕ್ರೋಮಿಯಂನಿಂದ ಕ್ಯಾನ್ಸರ್ ಬರುತ್ತದೆ. ತಾಮ್ರ, ಸ್ನಾಯು ಸೆಳೆತ. ಫಾಸ್ಫೇಟುಗಳು, ಯೂಟ್ರೋಫಿಕೇಷನ್, ಜಲರಾಶಿಯಲ್ಲಿ ಕರಗಿರುವ ಆಮ್ಲಜನಕ ಕಡಿಮೆಯಾಗುವುದು. DDT, ಜೈವಿಕ ಸಂವರ್ಧನೆಯಾಗುತ್ತದೆ. ಫ್ಲೋರೈಡ್ನಿಂದ ಫ್ಲೋರೋಸಿಸ್ ಅಂದರೆ ಮೂಳೆ ಮತ್ತು ಹಲ್ಲುಗಳು ಮೆದುವಾಗುವುದು. ಸಲ್ಫೈಡ್ನಿಂದ ವಾಂತಿ, ವಾಕರಿಕೆ, ಹೊಟ್ಟೆ ನೋವು ಬರುವುದು. ಮ್ಯಾಂಗನೀಸ್, ಇದರಿಂದ ಪರ್ಕಿನ್ಸನ್ಸ್ ಕಾಯಿಲೆ ಬರುತ್ತದೆ. ಆರ್ಸೆನಿಕ್, ಇದರಿಂದ ಚರ್ಮಕ್ಕೆ ಹಾನಿ, ರಕ್ತ ಪರಿಚಲನೆ ಕುಂಠಿತ ಮತ್ತು ಕ್ಯಾನ್ಸರ್ ಬರುವುದು. ನೈಟ್ರೇಟ್ನಿಂದ ಬ್ಲೂ ಬೇಬಿ ಅಂದರೆ ದೇಹ ನೀಲಿಗಟ್ಟುವುದು. ಕ್ಲೋರೈಡ್ನಿಂದ ರಕ್ತಹೀನತೆ, ಜಿಂಕ್ನಿಂದ ರಕ್ತಹೀನತೆ. ಕ್ರೋಮಿಯಂ, ಇದರಿಂದ ಚರ್ಮದ ಅಲರ್ಜಿಗಳು. ಯುರೇನಿಯಂನಿಂದ ಮೂತ್ರಪಿಂಡದ ವಿಫಲತೆ. ಕಲುಷಿತ ನೀರಿನಿಂದ ಜಾಂಡೀಸ್, ಕಾಲರಾ, ಟೈಫಾಯ್ಡ್. ತುಂಬ ಆಳದಿಂದ ಕೊರೆದ ಬೋರ್ವೆಲ್ ನೀರಿನಿಂದ ಫ್ಲೋರೋಸಿಸ್ ಬರುತ್ತದೆ. ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ನೋಡೋಣ. ಅಂತರ್ದಹನ ಇಂಜಿನ್ಗಳಿಂದ ಇದು ಬಿಡುಗಡೆಯಾಗುತ್ತದೆ. ಬಣ್ಣ, ವಾಸನೆ, ರುಚಿ ಇಲ್ಲದ ವಿಷಕಾರಕ ಅನಿಲ ಇದು. ನಗರ ತ್ಯಾಜ್ಯದಿಂದ ಬಿಡುಗಡೆಯಾಗುವ ಅನಿಲ ಕೂಡ ಕಾರ್ಬನ್ ಮೊನಾಕ್ಸೈಡ್. ತಂಬಾಕು ಹೊಗೆಯಿಂದ, ಸಿಗರೇಟ್, ಇದರಿಂದ ಬಿಡುಗಡೆಯಾಗುವ ಅನಿಲ ಕೂಡ ಕಾರ್ಬನ್ ಮೊನಾಕ್ಸೈಡ್. ವಾತಾವರಣದಲ್ಲಿರುವ ವಿಷಕಾರಿ ಅನಿಲ ಕೂಡ ಕಾರ್ಬನ್ ಮೊನಾಕ್ಸೈಡ್. ರಕ್ತದ ಹಿಮೋಗ್ಲೋಬಿನ್ನಲ್ಲಿ ಸೇರಿ ತೀವ್ರ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುವ ಅನಿಲ ಕೂಡ ಕಾರ್ಬನ್ ಮೊನಾಕ್ಸೈಡ್. ಆದ್ದರಿಂದ ಇದು ಅತಿ ವಿಷಕಾರಿಯಾಗಿದೆ. ಅದೇ ರೀತಿ ವಾಯು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ನೋಡೋದಾದರೆ, ಸಲ್ಫರ್ ಆಕ್ಸೈಡ್ನ ಕಣಗಳಿಂದ ಶ್ವಾಸನಾಳದ ರೋಗಗಳು. ಕಾರ್ಬನ್ ಮೊನಾಕ್ಸೈಡ್ನಿಂದ ಆಸ್ಫಿಕ್ಸಿಯಸ್ ಕಾಯಿಲೆ, ರಕ್ತ ಸಂಚಾರ ಕುಂಠಿತವಾಗುವುದು. ಕಾರ್ಬನ್ ಡೈಆಕ್ಸೈಡ್ನಿಂದ ಭೂತಾಪದ ಏರಿಕೆ, ಹಸಿರುಮನೆ ಪರಿಣಾಮ ಆಗುವುದು. ನೈಟ್ರೋಜನ್ ಆಕ್ಸೈಡ್ಗಳಿಂದ ಮತ್ತು ಸಲ್ಫರ್ ಡೈಆಕ್ಸೈಡುಗಳಿಂದ ಆಮ್ಲಮಳೆ, ಐತಿಹಾಸಿಕ ಕಟ್ಟಡಗಳ ಮೇಲೆ ಬಣ್ಣ ಬದಲಾಗುವುದು. ಓಝೋನ್ ಪದರಿನಿಂದ ಅದರ ನಾಶದಿಂದ ಉಸಿರಾಟದ ತೊಂದರೆಗಳಾಗ್ತವೆ. ಹೈಡ್ರೋಕಾರ್ಬನ್ಗಳಿಂದ ದ್ಯುತಿರಾಸಾಯನಿಕ ಸ್ಮಾಗ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಆಗಬಹುದು. ಎಸ್ಬೆಸ್ಟಾಸ್ನಿಂದ ಶ್ವಾಸಕೋಶದ ಕ್ಯಾನ್ಸರ್, ಇದಕ್ಕೆ ಎಸ್ಬೆಸ್ಟಾಸಿಸ್ ಅಂತ ಕರಿತೀವಿ. ಆರ್ಸೆನಿಕ್ನಿಂದ ಶ್ವಾಸಕೋಶದ ಕ್ಯಾನ್ಸರ್. ಅಲರ್ಜಿಕಾರಕಗಳು, ಅಸ್ತಮಾ, ಮೂಗು ಸೋರುವುದು. ಕ್ಲೋರೋಫ್ಲೋರೋಕಾರ್ಬನ್, ಕ್ಲೋರಿನ್ನಿಂದ ಓಝೋನ್ ನಾಶವಾಗುತ್ತದೆ. ಸೀಸದಿಂದ ಪ್ಲಂಬಿಸಮ್ ಅಥವಾ ಮೆದುಳಿನ ಉರಿಯೂತ ಉಂಟಾಗುತ್ತದೆ. ಚಿನ್ನಕ್ಕೆ ಸಂಬಂಧಿಸಿದ ವಿವಿಧ ಪರಿಕಲ್ಪನೆಗಳು. ಹಳದಿ ಲೋಹ ಚಿನ್ನ, ದ್ರವರೂಪದ ಚಿನ್ನ ಪೆಟ್ರೋಲಿಯಂ, ಕಾಗದದ ಚಿನ್ನ ವಿಶೇಷ ಸ್ವೀಕಾರದ ಹಕ್ಕುಗಳು. ಬಿಳಿಯ ಚಿನ್ನ ಹತ್ತಿ, ಹಸಿರು ಚಿನ್ನ ಬಿದಿರು, ಚಿನ್ನದ ಎಳೆ ಸೆಣಬು, ಕಪ್ಪು ವಜ್ರ ಕಲ್ಲಿದ್ದಲು, ಕಾಗೆ ಬಂಗಾರ ಅಬ್ರಕ, ಕೆಂಪು ಚಿನ್ನ ಕೇಸರಿ. ಪ್ರಮುಖ ಮೂಲವಸ್ತುಗಳು ಮತ್ತು ಅದಿರುಗಳು. ಯುರೇನಿಯಂ ಪಿಚ್ ಬ್ಲೆಂಡ್, ಸೀಸ ಗೆಲೆನಾ, ಪಾದರಸ ಸಿನ್ನೇಬಾರ್, ಮ್ಯಾಂಗನೀಸ್ ಪೈರಲೋಸೈಟ್, ಕ್ರೋಮಿಯಂ ಕ್ರೋಮೈಟ್, ತಾಮ್ರ ಚಾಲ್ಕೋಪೈರೈಟ್, ತವರ ಕ್ಯಾಸಿಟ್ರೈಟ್, ಅಲ್ಯೂಮಿನಿಯಂ ಬಾಕ್ಸೈಟ್, ಕಬ್ಬಿಣ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೊನೈಟ್, ಸಿಡರೈಟ್. ಸತು ಸ್ಯಾಲ್ವರೈಟ್, ಟಂಗ್ಸ್ಟನ್ ವೂಲ್ಫ್ರಮೈಟ್, ಸ್ಕ್ರೀಲೈಟ್. ನಿಕ್ಕಲ್ ಪೆಂಟ್ಲ್ಯಾಂಡೈಟ್, ಜಿರ್ಕೋನಿಯಂ ಬೆಡಿಲೈಟ್, ಥೋರಿಯಂ ಮೊನೋಜೈಟ್. ಪೊಟ್ಯಾಷಿಯಂ ನೈಟ್ರೇಟ್, ಕರ್ನಲೈಟ್, ಪೊಟ್ಯಾಷಿಯಂ ಕಾರ್ಬೋನೇಟ್. ಸೋಡಿಯಂ ಚಿಲಾಸಾಲ್ಟ್ ಪಿಟ್ರೇ, ಸಾಮಾನ್ಯ ಉಪ್ಪು. ಸೋಡಿಯಂ ಕಾರ್ಬೋನೇಟ್, ರಾಕ್ ಸಾಲ್ಟ್. ಮೆಗ್ನೀಷಿಯಂ ಮ್ಯಾಗ್ನೆಸೈಟ್, ಬೆಳ್ಳಿ ಅರ್ಜೆಂಟೈಟ್.